ಭಾರತ ಸಾಗರ ವಿಮೆ ನಿಧಿ ಸ್ಥಾಪನೆ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಮತ್ತು ಪರಿಹಾರವನ್ನು ಶೇಕಡ 2ಕ್ಕೆ ಹೆಚ್ಚಳ ಮಾಡುವುದು ಸೇರಿದಂತೆ ಹಲವು ಮಹತ್ವದ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣವಾಗಿರುವ ಸಂಘರ್ಷದ ಪರಿಸ್ಥಿತಿಯಿಂದ ಸಮುದ್ರ ಸಂಚಾರಕ್ಕೆ ಸಂಬಂಧಪಟ್ಟ ವಿಮೆಗಾಗಿ ನಿಧಿ ಸ್ಥಾಪನೆ ಮಾಡಲು ನಿರ್ಣಯ ಕೈಗೊಳ್ಳಲಾಗಿದೆ. 12,980 ಕೋಟಿ ರೂಪಾಯಿ ಮೊತ್ತದ ನಿಧಿಯನ್ನು ಸ್ಥಾಪಿಸಲಾಗುತ್ತಿದ್ದು, ಹಡಗಿನ ಪ್ರಮುಖ ಭಾಗ, ಯಂತ್ರೋಪಕರಣಗಳು, ಸರಕು ಮತ್ತು ಯುದ್ಧ ಅಪಾಯಗಳನ್ನು ಒಳಗೊಂಡಂತೆ ವಿಮೆ ಸೌಲಭ್ಯ ನೀಡಲಾಗುವುದು ಎಂದು ತಿಳಿಸಿದರು. ಭಾರತದ ಧ್ವಜ ಹೊಂದಿರುವ ಹಡಗುಗಳು, ಭಾರತದ ನಿಯಂತ್ರಣದಲ್ಲಿರುವ ಹಡಗುಗಳು ಹಾಗೂ ಭಾರತ ಮೂಲದ ಮತ್ತು ಭಾರತಕ್ಕೆ ಆಗಮಿಸುತ್ತಿರುವ ಹಡಗುಗಳಿಗೆ ಈ ಸೌಲಭ್ಯ ದೊರೆಯಲಿದೆ ಎಂದರು. ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಮತ್ತು ಪಿಂಚಣಿದಾರರಿಗೆ ಪರಿಹಾರದ ಮೊತ್ತವನ್ನು ಶೇಕಡ 2ರಷ್ಟು ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ವಾರ್ಷಿಕವಾಗಿ 6,791 ಕೋಟಿ ರೂಪಾಯಿಯನ್ನು ಇದಕ್ಕಾಗಿ ವೆಚ್ಚ ಮಾಡಲಾಗುವುದು. 2026ರ ಜನವರಿ 1ರಿಂದ ಅನ್ವಯವಾಗುವಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 3ನೇ ಹಂತಕ್ಕೆ ಅನುಮೋದನೆ ನೀಡಲಾಗಿದ್ದು, 83,977 ಕೋಟಿ ರೂಪಾಯಿ ಅನುದಾನದೊಂದಿಗೆ ರಸ್ತೆ ನಿರ್ಮಾಣ ಯೋಜನೆಗಳ ಕಾಲಮಿತಿ ವಿಸ್ತರಣೆ ಮಾಡಲಾಗುತ್ತಿದೆ. ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಇದುವರೆಗೆ 7.95 ಲಕ್ಷ ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, 10,666 ಸೇತುವೆಗಳನ್ನು ನಿರ್ಮಿಸಲಾಗಿದೆ. 7 ಲಕ್ಷಕ್ಕೂ ಅಧಿಕ ಸಮುದಾಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಗ್ರಾಮ ಸಡಕ್ ಯೋಜನೆ ದೇಶದ ಗ್ರಾಮೀಣ ಪ್ರದೇಶಗಳ ಜನಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದೆ. ಮಕ್ಕಳ ಶಾಲಾ ದಾಖಲಾತಿ ಶೇಕಡ 56ರಿಂದ ಶೇಕಡ 65ಕ್ಕೆ ಹೆಚ್ಚಾಗಿದೆ. ಮೂಲಸೌಕರ್ಯ ಒದಗಿಸಿದ ಪರಿಣಾಮವಾಗಿ ಆಂಬ್ಯುಲೆನ್ಸ್ ಲಭ್ಯತೆಯ ಪ್ರಮಾಣ ಶೇಕಡ 51ರಷ್ಟು ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಇದರೊಂದಿಗೆ 403 ಕಿಲೋಮೀಟರ್ ಅಂತರದ ಗಾಜಿಯಾಬಾದ್ ಸೀತಾಪುರ ಹಾಗೂ 198 ಕಿಲೋಮೀಟರ್ ಅಂತರದ ವಿಶಾಖಪಟ್ಟಣ ರಾಜಮಂಡ್ರಿ ನಡುವಿನ ರೈಲ್ವೆ ಯೋಜನೆಗಳಿಗೂ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದರು. 7 लाख से ज्यादा मंडी हो, स्कूल हो, बड़ा एक कम्युनिटी सेंटर हो, वैसे जो बड़े ग्रामीण क्षेत्रों में इम्पोर्टेंट इंफ्रा पॉइंट्स होते हैं कम्युनिटी के, वो सब इससे कनेक्ट हुए. 7 लाख फैसिलिटीज कनेक्टेड. जो डायरेक्ट इम्पैक्ट अगर हम देखें, किसी स्कीम का इम्पैक्ट कई तरह से होता है. इकोनॉमिक इम्पैक्ट, सोशल इम्पैक्ट, सोशियो इकोनॉमिक इम्पैक्ट. अगर हम डायरेक्ट इम्पैक्ट एक देखें, बच्चों की ग्रामीण क्षेत्रों में डेली स्कूल अटेंडेंस इस प्रोग्राम के कारण 65% होगी. अपने आप में बहुत सिग्निफिकेंट है कि एक ग्रामीण क्षेत्र में इंफ्रा प्रोवाइड करने से कैसे ग्रामीण क्षेत्र में रहने वाले परिवारों के जीवन में एक बड़ा चेंज आता है. दिस इज सच ए बिग चेंज, सच ए बिग फंडामेंटल चेंज. ग्रामीण क्षेत्रों में महिलाएं, बेटियां और बेटे स्कूल में ज्यादा जाने लगे. अटेंडेंस इंक्रीज हुई. PMGSY